ಒಂದು ಸಾವು ಮೂರು ವ್ಯತಿರಿಕ್ತ ಹೇಳಿಕೆ. ಆದಿಲ್ ಅಂತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಸ್ಟೇಷನ್ಗೆ ಕೂರಿಸಿ ಆತ ಮೃತಪಟ್ಟ ನಂತರ ನಡೆದಿರ್ತಕ್ಕಂತಹ ಘಟನೆ. ಈ ಆದಿಲ್ ಸಾವಿನ ಬಗ್ಗೆ ಕುಟುಂಬಸ್ಥರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದಿಲ್ ಅನ್ನುವಂತಹ ವ್ಯಕ್ತಿಯ ಸಾವಾದ ನಂತರ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ದೊಡ್ಡ ಮಟ್ಟದ ದಾಳಿಯಾಗಿದ್ದೆಲ್ಲ ಗೊತ್ತೇ ಇದೆ. ಆದರೆ ಆದಿಲ್ ಸಾವಿನ ಬಗ್ಗೆ ಕುಟುಂಬಸ್ಥರು ಈಗ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನನ್ನ ಮಗ ಲೋ ಬಿ ಪಿಯಿಂದ ಮೃತಪಟ್ಟಿದ್ದಾನೆ ಅಂತ ತಂದೆ ಹೇಳಿದ್ರೆ, ನನ್ನ ಗಂಡನಿಗೆ ಏನೂ ಇರಲಿಲ್ಲ, ಪೊಲೀಸರ ಟಾರ್ಚರೇ ಕಾರಣ ಅಂತ ಹೆಂಡತಿ ಹೇಳಿದ್ದಾರೆ. ಚಿಕ್ಕಪ್ಪ ಕೂಡ ಮಾತನಾಡಿ ಅವನಿಗೆ ಯಾವ ಮೂರ್ಛೆ ರೋಗ, ಲೋ ಬಿ ಪಿ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಚನ್ನಗಿರಿ ನಿವಾಸ ತಲುಪಿದೆ ಆದಿಲ್ ಮೃತದೇಹ. ಒಂದು ಸಾವು, ಹಲವು ಹೇಳಿಕೆ. ಹಾಗಾದರೆ ಆದಿಲ್ ಸತ್ತಿದ್ದು ಹೆಂಗೆ ಅಂತ ಇವರ ಹೇಳಿಕೆಗಳಲ್ಲ ಮುಖ್ಯ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ, ಮತ್ತು ಈತನನ್ನು ಕೊನೆಯದಾಗಿ ಟ್ರೀಟ್ ಮಾಡಿದ ಡಾಕ್ಟರ್ ಏನು ಹೇಳ್ತಾರೆ, ಅವರು ಡೆತ್ಗೆ ರೀಸನ್ ಕೊಡಬೇಕಾಗತ್ತೆ. ಆ ಲೆಟರ್ನಲ್ಲಿ ಏನಿರುತ್ತೆ ಇದೆಲ್ಲವೂ ಕೂಡ ಬಹಳ ಮುಖ್ಯ. ಅದೇನಂತ ತಿಳಿದಿಲ್ಲ, ಲೋ ಬಿ ಪಿ ಅಂತ ಹೇಳ್ಬಿಟ್ಟೆ, ಅದು ಹೇಳೋಕ್ಕಾಗಿಲ್ಲ. ಇವ್ರು ಎಲ್ಲರೂ ಸತಾಸ್ಕೊಂಡ್ಬಿಟ್ರು. ಅದೇನಂತ ಕನ್ಫ್ಯೂಸ್ ಆಗಿಲ್ಲ. ಸುಳ್ಳು ಹೇಳಬಾರ್ದು, ಯಾವತ್ತೂ ಸುಳ್ಳು ನಡಿಬಾರ್ದು. ಇವತ್ತು ನಾಳೆ ನಾನು ಸಾಯಬೇಕು, ನಾಳೆ ನೀವು ಸಾಯಬೇಕು. ಒಬ್ಬನ ಮೇಲೆ ಸುಮ್ಕೆ ಹೇಳಿ ನಿಷ್ಠುರಾಗಿ ಮಾಡಿದ್ದೆ, ಅದು ಯಾವತ್ತೂ ದೇವ್ರ ಮೆಚ್ಚಲ್ಲ ಸರ್. ಕಟ್ ಸರ್, ಈಗ ಬೇರೆ ಮಾಡ್ತೀವಿ. ಈಗ ಜನ ನಿಮ್ಮಿಂದ ನಿಂತಿದ್ದಾರೆ, ಅವ್ರು ಕಲ್ಲ ಹೊಡಿತಾರೆ. ಈಗ ನಾವು ಹೊಡಿದಂಗೆ ಆಗ್ತದೆ. ಅವರು ಯಾರ್ಯಾರು ಪೋಲಿಯೋ ಇರ್ತಾರೆ, ಕುಡುಕರು ಇರ್ತಾರೆ, ಅವ್ರು ಬಂದು ಈಗ ಸೇರ್ಕೊಂಡು ಮಾಡ್ತಾರೆ, ನಮ್ಮ ನೋಡ್ಕೊಂಡು ಬಿಡ್ತಾರೆ. ಈಗ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಹಿಂದಿನ ಕಲ್ಲು ವಾರಿಂಗ್ ಮಾಡ್ತಾರೆ. ಅದಕ್ಕೆ ಹೊಳೆಯಾರು ಸರ್. ಇಲ್ಲ ಯಾವ ಸ್ನೇಹಿತರು ಇಲ್ಲ ಸರ್. ನಮ್ಮ ಸಂಬಂಧರಿಗೆ ಏನಿದ್ರು ನಮ್ಮ ಅಣ್ತಮ್ಮಗಳು ಎಲ್ಲ ಒಳಗೆ ಸ್ಟೇಷನ್ ಒಳಗೇ ಇದ್ದಿದ್ದು. ನಾವು ನಮ್ಗೇನು ಕುಟುಂಬ ಐತಿ, ನಮ್ಮ ಪೂರ್ತಿ ಕುಟುಂಬ ಸ್ಟೇಷನ್ ಒಳಗೇ ಇದ್ದಿತ್ತು. ಯಾರಿಗಂತ ಹೇಳಾಗುತ್ತೆ ಸರ್, ಇದು ಯಾವನು ಮಾಡಿದಾನೋ ಏನು ಮಾಡಿದಾನೋ ಗೊತ್ತಿಲ್ಲ ಸರ್. ಕಟ್ ಸರ್, ಅದು ನಮ್ಗೆ ಗೊತ್ತಿಲ್ಲದ ಕಣ್ಣಲ್ಲ ಸರ್. ನಾವು ನೋಡಲಿಲ್ಲ, ಏನಿಲ್ಲ, ಇದ್ದ ಇಲ್ಲ, ಬರ ಇಲ್ಲ. ಇನ್ನು ನಮ್ಮ ಮಕ್ಕಳು ಮಾತ್ರ ಓದಿದ್ದಾವೆ. ಆ ಓದಿದ ಮಕ್ಕಳಿಗೆ ನಾವು ಕಳ್ಕೊಂಡು ತಾಯಿಲಿ ತಪ್ಪಲಿ ಆಗ್ತಾರಲ್ಲ, ಆ ಥರ ಆಗಿಬಿಟ್ಟು ಅನಾಥ ಆಗಿಬಿಟ್ಟಿದೆ. 3 ಜನ ಮಕ್ಕಳು ಸರ್ ಅವನಿಗೆ. ಬಡ್ಗಿ ಡಿಸೈನ್ ಕೆಲಸ. ದೇವಸ್ಥಾನದ ಇಗ್ರ ಇರ್ತಾರೆ ನೋಡ್ರಿ ನಿಮ್ಮ ದೇವಸ್ಥಾನದ, ಆ ಇಗ್ರ ಮಾಡ್ತಿದ್ದ ಅವನು. ಒಂದು ದಿನಕ್ಕೆ 200 ರೂಪಾಯಿ ಕೂಲಿ ಅವನಿಗೆ. ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಮ್ಮ ಜೊತೆ ಮೃತ ಆದಿಲ್ ಚಿಕ್ಕಪ್ಪ ಮೆಹಬೂಬ್ ಅಲಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಯಾವಾಗ ಆಗಿದ್ದು ಘಟನೆ, ಮತ್ತು ಆದಿಲ್ನ ಕರ್ಕೊಂಬಂದ ಸಂದರ್ಭದಲ್ಲಿ ನೀವಿದ್ರಾ ಅನ್ನೋದು? ಸರ್, ಶುಕ್ರವಾರ 4ನೇ ತಾರೀಕು 8:15 ಗಂಟೆಗೋ 8 ಗಂಟೆಗೂ ಇವ್ರು ಹಿಡ್ಕೊಂಡ್ಬಂದಿದ್ದಾರೆ. ನಮಗೆ ಘಟನೆ ಗೊತ್ತಾಗಿದ್ದು 8:45 9 ಗಂಟೆಗೆ ತೀರ್ಕೊಂಡಾನೆ ಅಂತಲೇ ಗೊತ್ತಾಗ್ಬಿಡ್ತು. ಗೊತ್ತಾದಾಗ ನಾವು ಸೀದಾ ಆಸ್ಪತ್ರೆ ಹತ್ರ ಬಂದು ನೋಡಿದ್ವಿ, ಬಾಡಿ ಇತ್ತಲ್ಲಿ. ಆಮೇಲೆ ನಾವು ಸ್ಟೇಷನಿಗೆ ಬರೋಣ, ಸ್ಟೇಷನಿಗೆ ಹೋಗಿ ಮಾತಾಡೋಣ, ಸ್ಟೇಷನಾಗ ಆಗಿರೋದು ಅನಾಹುತ, ಸ್ಟೇಷನಿಗೆ ಹೋಗಿ ಮಾತಾಡೋಣ ಅಂತ ಸ್ಟೇಷನಿಗೆ ಬರೋ ಟೈಮಿಗೆ DSP ಸಾಹೇಬರು ಕೋರಟ್ ಸರ್ಕಲಲ್ಲಿ ನಿಂತ್ಕೊಂಡಿದ್ರು. ನಾವು ಅಲ್ಲಿ DSP ಸಾಹೇಬ್ರ ಹತ್ರ ಮಾತಾಡಿದಾಗ ಅವರೆಲ್ಲ ಈ ಥರ ಆಗಿತ್ತಪ್ಪ, ಅವ್ನಿಗೆ ಪಿಡಿಸಿತ್ತು ಅಂದು. ಇಲ್ಲ ಸರ್, ಅವ್ನಿಗೆ ಪಿಡಿಸಿದ್ದಿಲ್ಲ, ಸ್ಟೇಷನಿಗೆ ಬರೋ ತನಕ ಸ್ಟೇಷನಿಗೆ ಹೋಗಿ ಮಾತಾಡೋಣ ಸರ್, ಇಲ್ಲಿ ಮಾತಾಡೋದು ಬೇಡ ಅಂತ ನಾವು ಸ್ಟೇಷನಿಗೆ ಬಂದ್ವಿ. ಸ್ಟೇಷನಿಗೆ ಬಂದಾಗ CPI ಸಾಹೇಬ್ರಿದ್ರು, DSP ಸಾಹೇಬ್ರಿದ್ರು, ಅವ್ರ ಹತ್ರ ಮಾತಾಡಿದ್ವಿ. ನಾವು ಮಾತಾಡಿದಾಗ ಇಲ್ಲ ಸರ್, ಇದು ಹೊಡೆದಿರೋದು ಅಂತ ನಾವು ಹೇಳಿದ್ವಿ. ಅವರಿಲ್ಲ, ಪಿಡಿಸಿ